ಹಾಗೆ ಹೋಗಲ್ಲ. ಇವರು ಕಾಂಗ್ರೆಸ್ ಅವ್ರಿಗೆ ಇರೋ ಕೊಳೆಯನ್ನು ತೊಳಿಬೇಕಾದ್ರೆ ಸರ್ಫ್ ಹಾಕಿ ಪರ್ಕೆ ತಗೊಂಡು ತೊಳಿಬೇಕೀಗ, ಅಷ್ಟು ಕುಲಿಗಡಿಸ್ಬಿಟ್ಟಿದ್ದಾರೆ. ನನ್ ಮಗಳ ಮಕ್ಕ ನೋಡ್ಕೊಂಡು ನೀವು ಕೊಡೋ ತೊಂದರೆನೆಲ್ಲ ಸಹಿಸ್ಕೊಂಡಿದ್ದೀನಿ, ಆದ್ರೆ ಆ ದೇವ್ರೆ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಸರ್ಫ್ ಹಾಕ್ಬೇಕು ಅಂದ್ರೆ ಕೈ ನಾವೆಲ್ಲ ಸೋಪ್ ಮಾಡ್ಕೊಬೇಕು, ಪರ್ಕೆ ತಗೊಂಡ್ಬೇಕು ಗುಡ್ಸಕ್ಕೆ. ಏನೇನು ಜೂನಿಯರ್ ಸಬ್ ಜೂನಿಯರ್ ತನಗೆ ಮಾತಾಡ್ತಾನೆ. ಅಣ್ಣ ಯಾರು ಗೊತ್ತೇನೋ? ಇಲ್ಲ ಹಂಗೆ ಹೋಗು ಅಂದ್ರೆ ಮಂತ್ರ ಹಾಕಿದ್ರೆ ಯಾವ ಮಾವಿನಕಾಯಿನೂ ಉದ್ರಲ್ಲ. ನಿಮ್ಗೆ ಗೊತ್ತಿರ್ಲಿ. ಏನಯ್ಯ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಹರ್ಕತೆ ಕೇಳಕ್ ನಾವೇನ ಸಿಕ್ಕಿದ್ದು? ತಾಯಣ್ಣ ಸ್ವಾಮಿ ಎಲ್ಲ ಮುಗ್ದೋಗಿದೆ. 6 ಫೇಸ್ ಎಲೆಕ್ಷನ್ ಮುಗ್ದಿದೆ, ಇನ್ನೊಂದೇ ಒಂದು ಫೇಸ್ ಎಲೆಕ್ಷನ್ ಇರೋದು. ಅಶ್ವತ್ಥನಾರಾಯಣ ಅಲ್ಲಪ್ಪನ ಇನ್ನೊಂದೇ ಫೇಸ್ ಎಲೆಕ್ಷನ್ ಇರೋದು. ದಯವಿಟ್ಟು ನನಗೆ ಓಟ್ ಹಾಕ್ರಮ್ಮ. ನಿಮ್ಮ ಮನೆಯ ಬೀದಿ ಬೀದಿ ಜಗಳಿಗಳ ಮೇಲೆ ಕೂತ್ಕೊಂಡು ತಂಗ್ಳನ ತಿಂದಿರೋ ದೇಹನ ಮಾಯದು. 1ನೇ ತಾರೀಕು ನೋಡಿ, ಅದು ಒಂದೇ. ಬಿಜೆಪಿಗೆಲ್ಲ ಒಂದೇ, ಕುಮಾರಣ್ಣಂದು ಒಂದೇ, ನಂದು ಅಶೋಕನು ಒಂದೇ. ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟು ಕುಡಿದು ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಮೊನ್ನೆ ಒಂದ್ ಸ್ವಲ್ಪ 2ನೇದು 3ನೇದ್ರಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ರು ಅವರು. ನಾವು ಹಂಗೆ ಹಿಂಗೆ ನಾವು ಬಂದ್ಬಿಡ್ತೀರಿ ಅಂತ. ಈಗ 4, 5, 6 ಆದ್ಮೇಲೆ ಸದ್ಯ ಇಲ್ಲ ಅವ್ರದೀಗ. ಅಲ್ಲಪ್ಪ 23, 24 ಗಂಡಸು ಪ್ರಪಂಚನೇ ಉಳಿಸ್ತೀನಿ ಅಂತ ಹರಾಡ್ತಾನಂತೆ. ಆ ಚುನಾವಣಾ ಚಾಣಕ್ಯ ಯಾರು? ಪ್ರಶಾಂತ್ ಕಿಶೋರ್. ಓಪನ್ ಹೇಳ್ಬಿಡು, ಅವ್ರೆ ನಮ್ಮ ಪಾರ್ಟಿ ಅವರಲ್ಲ ಅವರು. ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿಗೆ ಅಡ್ವೈಸರ್ ಆಗಿದ್ದವರು. ನನ್ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ? ನೀವ್ ಹೇಳ್ತಾ ಇದ್ರೆ ನಾನು ಮಾಹಿತಿ ತಗೊಂಡ್ ಮಾತಾಡ್ತೀನಿ. ನಾನು ಮಾಹಿತಿನೇ ಇಲ್ಲ ನಂತವ. ಬಿಜೆಪಿ ವಿರುದ್ಧವಾಗಿ ಪ್ರತಿ ಸರಿನೂ ಮೋದಿ ಅವ್ರನ್ನ ಬೈತಾ ಇದ್ರು. ಪ್ರತಿ ಸರಿನೂ ಇವತ್ತಿಗೂ ಬೈತಾ ಇದ್ರು. ಇವತ್ತು ಇರ್ಲಿ ಬಿಡಮ್ಮ, ಮನುಷ್ಯ ಸತ್ ಮೇಲೆ ಬಾಯಿ ಮುಚ್ಕೊಂಡು ಇರ್ಲೇಬೇಕು. ಇರೋವರೆಗೂ ಮಾತಾಡ್ತಾ ಇದ್ಬಿಡ ಬಡಬಡ ಅಂತ ಅವ್ರು ಹೇಳಿದ್ದಾರೆ ಒಂದು ವಾರದಿಂದ. ಯಾರು ಏನೇ ಮಾಡಿದ್ರು ಕೂಡ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇನ್ನು ವಿಷಯ ಐತೆ ಬರ್ಕೊಳ್ಳೋಣ. ಬಿಜೆಪಿ ಒಂದೇ ಇಂಡಿವಿಜುವಲ್ ಆಗಿ 300 ಆಸುಪಾಸು ಬರುತ್ತೆ. ಟೋಟಲ್ ಆಗಿ ಎಲ್ಲಾನು ಕೂಡ 200, 370 ದಾಟ್ತೈತೆ ಅಂತ. ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಈ ಕಾಂಗ್ರೆಸ್ ಅವರು ಇರ್ಬೇಕಂತ ಯೋಚನೆ ಮಾಡ್ಬೇಕಲ್ಲ ನಾವು. ಅದಕ್ಕೆ ರುದ್ರನೇ ತಲೆ ಕೆಡಿಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತ ಇದೀಯಾ? ಚುನಾವಣೆ ಗೆಲ್ಬೇಕು ನಾವು. ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್ ಲೂಟಿಕೋರರ ಕಾಂಗ್ರೆಸ್ ಏನಿದೆ ನೋಡಿ, ಹೇಳ್ತಾ ಇದ್ದೀನಿ. ಎಂತ ಅಯೋಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಅಶೋಕ್ ಅವ್ರಿಗೆ ಲೆಕ್ಕನೇ ಗೊತ್ತಿಲ್ಲ ಅಂತ, ಬಡ್ಜೆಟೇ ಗೊತ್ತಿಲ್ಲ, ನಾನು 15 ಬಡ್ಜೆಟ್ ಮಾಡಿದ್ದೀನಿ ಅಂತ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ಅಣ್ಣ ಅದೇನು ಹೇಳ್ತಾರಲ್ಲ, ಇದಕ್ಕೆ ಕನ್ನಡಿ ಬೇಕಾ ಅಂತ. ಹಂಗ ಇವ್ರಿಗೆ ಸ್ವಾಭಿಮಾನ ಇಲ್ದಿರೋ ಜನಗಳು, ಈ ಜನಗಳು ಹೀಗಿರೋದಕ್ಕೇನೆ ಈ ದೇಶನೂ ಹೀಗಿರೋದು. ಈಗ ನಾವೇ ನಮ್ಮನೇನೆ ತಗೊಳಪ್ಪ, ನಮ್ಮನೇಲಿ ನಾವು ಸಫಿಶಿಯಂಟ್ ಇದ್ದೀರಿ ಅಂತ ಹೇಳಿದ್ರೆ ಸಾಲ ಯಾಕೆ ಮಾಡ್ಬೇಕಪ್ಪ ನೀನು? ಪರವಾಗಿಲ್ವೇ, ನಿನಗೂ ಬುದ್ಧಿ ಇದೆ. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.